ಮೊದಲನೇದಾಗಿ ನಾನು ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಜನ್ಮದಿನ ಅಂಗವಾಗಿ ಏನೊಂದು ನಮ್ಮ ದೇಶದಲ್ಲಿ ಅವರ ಗೌರವಾರ್ಥವಾಗಿ ರಾಷ್ಟ್ರೀಯ ಯುವ ದಿನವನ್ನು ಆಚರಣೆ ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ಸಮಸ್ತ ಭಾರತೀಯರಿಗೆ ಮತ್ತು ಯುವಕರಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಏನು ಚಾಮರಾಜಪೇಟೆಯಲ್ಲಿ ಇವತ್ತು ಒಂದು ಕಿಚ್ಚಲನ್ನ ಘಟಿಸುವಂತದ್ದಾಗಿದೆ. ಅಷ್ಟೊಂದು ಅಮಾನವೀಯ ಒಂದು ವರ್ತನೆ ಅದು ಚಾಮರಾಜಪೇಟೆಯಲ್ಲಿ ಆಗಿರ್ತಕ್ಕಂಥದ್ದು. ಇದು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ ಬಿಜೆಪಿ. ಏನೊಂದು ಸಮಾಜದಲ್ಲಿ ಈ ರೀತಿ ಕ್ರೂರ ವ್ಯಕ್ತಿಗಳು ಇರ್ತಾರೆ. ಈ ಕ್ರೂರತನ ನಿಜಕ್ಕೂ ಒಳ್ಳೇದಲ್ಲ, ಮಾಡದಂತ ವ್ಯಕ್ತಿಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಏನೊಂದು ಹಾಲನ್ನು ಕೊಡುವಂತ ಆ ಕಾಮಧೇನು, ಆ ತಾಯಿ ಗೋಮಾತವನ್ನ ಈ ರೀತಿ ಕ್ರೂರವಾಗಿ ಕೆಚ್ಚಲನ್ನು ಕುಯ್ಯುವಂಥದ್ದು ನಿಜಕ್ಕೂ ಕ್ರೂರಿತನ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ, ಹಾಗಾಗಿ ಆ ಸಮಾಜದಲ್ಲಿ ಆ ದ್ವೇಷ ವೈಮನಸ್ಸು ಏನಿದೆಯಲ್ಲ, ಆ ದ್ವೇಷ ವೈಮನಸ್ಸನ್ನ ನಾವು ತೆಗೆದಾಕಬೇಕು. ತಮ್ಮ ದ್ವೇಷವನ್ನ ವ್ಯಕ್ತಪಡಿಸಲಿಕ್ಕೆ ಆ ಗೋಮಾತ ಮೂಕ ಪ್ರಾಣಿ, ಆ ಮೂಕ ಪ್ರಾಣಿ ಮೇಲೆ ತಮ್ಮ ಶಕ್ತಿ ಪ್ರಹಾರವನ್ನು ಮಾಡುವಂಥದ್ದು, ಅಸಹಾಯಕ ವ್ಯಕ್ತಿಗಳ ಮೇಲೆ ತಮ್ಮ ಪ್ರಯೋಗವನ್ನು ಮಾಡುವಂಥದ್ದು ನಿಜಕ್ಕೂ ಕೀಳತನ. ಆ ಕೀಳು ಮಟ್ಟದ ಆಲೋಚನೆಯಿಂದ ಆ ವ್ಯಕ್ತಿಗಳು ಬರಲಿ ಅಂತ ಸ್ವಾಮಿ ವಿವೇಕಾನಂದರ ಈ ಜಯಂತಿಯ ಈ ಶುಭ ದಿನ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸದ್ಬುದ್ಧಿಯನ್ನು ಕೊಡ್ಲಿ ಆ ವ್ಯಕ್ತಿಗಳಿಗೆ ಅಂತ ಕೇಳ್ತಾ, ಇಂಥ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ ಕೆಟ್ಟದಾಗ್ತಾ ಇರುತ್ತೆ. ಇಂಥ ಆಗುವಂತ ಸಂದರ್ಭದಲ್ಲಿ ಒಳ್ಳೆ ಸಂದೇಶಗಳು ಕೊಡಬೇಕು, ತಿಳುವಳಿಕೆ ಮೂಡಿಸಬೇಕು. ಇದ್ದೇ ಇರ್ತಾರೆ ಕೆಟ್ಟ ವ್ಯಕ್ತಿಗಳು, ಯಾವ ಕಾಲದಲ್ಲಿ ಇರಲಿಲ್ಲ, ಎಲ್ಲಾ ಕಾಲದಲ್ಲೂ ಇರ್ತಾರೆ. ಹಾಗಾಗಿ ಇದು ಸರಿಪಡಿಸುವಂತ ಪ್ರಯತ್ನಗಳನ್ನ ನಾವು ಮಾಡೋಣ. ಮತ್ತು ಈ ಸರ್ಕಾರದಲ್ಲೂ ಎಲ್ಲ ಒಂದ್ ಕಡೆ ಸಂವಿಧಾನದಲ್ಲೂ ಬಹಳ ಸ್ಪಷ್ಟವಾಗಿದೆ, ಗೋಮಾತವನ್ನ ರಕ್ಷಣೆ ಮಾಡಬೇಕು. ಗೋಮಾತವನ್ನ ಏನೊಂದು ಗೋಮಾಂಸವನ್ನ ತಿನ್ನಲಿಕ್ಕೆ ನಿರ್ಬಂಧನೆಯನ್ನು ತರಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲೂ ಇರುವಂತದ್ದಿದೆ. ಅದರಲ್ಲೂ ರಾಜಕೀಯ ಬೆರೆಸುವಂತಹ ಪ್ರಯತ್ನಗಳೇನು ನಡೀತಿದೆಯಲ್ಲ, ಹಾಗಾಗಿ ಗೊಂದಲ. ಇದನ್ನು ತಡೆಗಟ್ಟಲಿಕ್ಕೆ ಇವತ್ತೆಲ್ಲಾ ಪಕ್ಷಗಳು, ಇವತ್ತು ಬರೀ ಭಾರತೀಯ ಜನತಾ ಪಾರ್ಟಿನೇ ಇದಕ್ಕೆ ಓನರ್ಶಿಪ್ ಅಂತಲ್ಲ, ಒಂದು ಪ್ರತಿಯೊಬ್ಬ ಭಾರತೀಯನಾಗಿರುವಂತಹ ಪ್ರತಿಯೊಂದು ರಾಜಕೀಯ ಪಕ್ಷದನ್ನು ಈ ಆಲೋಚನೆಗಳನ್ನು ಬೆಳೆಸಿಕೊಂಡಾಗ ತಾನಾಗ್ತಾನೆ ಇಂಥ ಕಿಚ್ಚಲನ್ನು ಕುಯ್ಯುವಂಥದ್ದು ಅಥವಾ ಕುರುರಿತನ ಮಾಡುವಂಥದ್ದು ನಿಲ್ಲುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿದೆ, ಜೀವ ಬೆದರಿಕೆ, ನಾಮಧೇಯ ಪತ್ರ. ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆ ಕೇಳಬೇಕು, ನಮ್ಮ ಅಭಿನೇತ್ರಿಯವರ ಕಾಲ ಹಿಡಿದು ಕ್ಷಮೆ ಕೇಳಬೇಕು ಅಂತ ಪತ್ರದಲ್ಲಿ ಬಂದಿದ್ದಾರೆ. ನೋಡಿ, ಈ ರೀತಿ ಫಸ್ಟ್ ಸರ್ಕಾರ ಈ ರೀತಿ ಬೆದರಿಕೆ ಪತ್ರವನ್ನು ಬರೆದಂತ ವ್ಯಕ್ತಿನ ತಕ್ಷಣ ಬಂಧಿಸಬೇಕು. ಸಿಟಿ ರವಿ ಅವರು ಏನನ್ನ ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ಹೇಳಿ ಬೆದರಿಕೆನಾಗ್ತಾರಲ್ಲ, ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನುವಂಥದ್ದು ಆಗುತ್ತೆ. ಸರ್ಕಾರ ಬದುಕಿದರೆ ಈ ಕೂಡಲೇ ಆ ವ್ಯಕ್ತಿನ ಬಂಧಿಸಿ, ಯಾವ ರೀತಿ ಸಿಟಿ ರವಿ ಅವ್ರನ್ನ ನಡೆಸ್ಕೊಂಡ್ರು, ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿರೋದು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ, ಒಬ್ಬ ಹಿರಿಯ ನಾಯಕನ ಮೇಲೆ ಈ ರೀತಿ ನಡೆಸಿಕೊಂಡಿರೋದು ನಿಜಕ್ಕೂ ಖಂಡನೀಯ. ಅವ್ರ ಮುಂದುವರೆದ ಭಾಗವಾಗಿ ಅದನ್ನೇ ಮಾಡಿರೋ ತಪ್ಪೇ ಸರಿ ಅಂತ ಹೇಳ್ಕೊಳ್ಳುವಂತ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುವಂತದ್ದು ದುರದೃಷ್ಟ. ಇವತ್ತು ಬಹಳ ಸ್ಪಷ್ಟ ಸಂದೇಶ ಸಮಾಜ ಕೊಡೋದ್ರಲ್ಲಿ ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ಈ ರೀತಿ ಒಬ್ಬ ವ್ಯಕ್ತಿ ಬಾಯಿ ಬಂದಂಗೆ ಬರೀಲಿಕ್ಕೆ ಸಾಧ್ಯನ. ಈ ಕೂಡಲೇ ಕ್ಷಣ ಮಾತ್ರದಲ್ಲಿ ಯಾರು ಇಡಿಯಟ್ನ ಹಿಡ್ಕೊಂಡ್ಬರ್ಬೋದು, ಬಂಧಿಸಿ ಒಳಗಡೆ ಹಾಕುವಂತ ಕೆಲಸ ಬೇಕು. ಇನ್ನೊಬ್ಬರು ಅಭಿಮಾನಿಗಳಾಗಿದ್ರೆ ಒಳ್ಳೇದು, ಅವ್ರ ಅಭಿಮಾನಿಗಳಾಗಿದ್ರೆ ಅವ್ರ ಅಭಿಮಾನ ತೋರಿಸ್ಕೊಳ್ಳಿ. ಇಲ್ಲಿ ಬಿಟ್ಟು ಯಾರನ್ನು ಬೆದರಿಸೋ ಪ್ರಯತ್ನಗಳು ನಡೆಯಲ್ಲ. ಸಿಟಿ ರವಿ ಅಂತವ್ರು ಇಂಥದಕ್ಕೆಲ್ಲ ಲೆಕ್ಕನೂ ಇಟ್ಕೊಂಡಿಲ್ಲ. ಸರ್, ಡಿ ಕೆ ಶಿವಕುಮಾರ್ ಅವರು ಪೂಜೆಗಳನ್ನು ಮಾಡ್ತಾ ಇದ್ದಾರೆ, ಮೇಲಿಂದ ಪೂಜೆ, ಚಂದ್ರ ಸಂಹಾರ ಪೂಜೆ ಮಾಡಿ ನಿಮಗೆ ಜನನ್ ಪೂಜೆ ಮಾಡ್ರಿ, ದೇವ್ರ ಪೂಜೆನೂ ಮಾಡಿ. ಜನನೇ ನಿಮ್ಮ ಮುಂದೆ ಕಣ್ಮುಂದೆ ಭಗವಂತರ ತರ ಇದ್ದಾರೆ. ಆ ಭಗವಂತ ಜನರನ್ನ ನೋಡಿ. ಇವತ್ತು ಸಿದ್ದರಾಮಯ್ಯನವರು ದೇವಸ್ಥಾನಗಳೆಲ್ಲ ಭೇಟಿ ಕೊಡ್ತಾರೆ, ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ, ಪರಮೇಶ್ವರ್ ಅವರು ಕೊಡ್ತಾರೆ, ಈ ರೀತಿ ಎಲ್ಲರೂ ಭೇಟಿ ಕೊಡ್ತಾರೆ. ಆದ್ರೆ ಸನಾತನ ಧರ್ಮವನ್ನು ವಿರೋಧಿಸ್ತೀರಾ, ನಮ್ಮ ನಾಡಿನ ಸಂಸ್ಕೃತಿಯನ್ನು ವಿರೋಧಿಸ್ತೀರಾ. ಆದ್ರೆ ನಿಮ್ ಸ್ವಾರ್ಥಕ್ಕೆ ಬಂದಾಗ ಮಾತ್ರ ದೇವರುಗಳು ನೆನಪಾಗ್ತಾರೆ. ಸಿದ್ದರಾಮಯ್ಯನವ್ರಿಗೂ ನೆನಪಾಗ್ತಾರೆ, ಶಿವಕುಮಾರ್ ಅವ್ರಿಗಂತೂ ತುಂಬಾ ನೆನಪಾಗ್ತದೆ, ಪರಮೇಶ್ವರ್ ಅವ್ರಿಗೂ
ತುಂಬಾ ನೆನಪಾಗುತ್ತೆ. ಈ ರೀತಿ ಎಲ್ಲರಿಗೂ ನೆನಪಾಗುತ್ತೆ. ಆದರೆ ಧರ್ಮಕ್ಕೆ ವಿರೋಧ, ಸನಾತನ ಧರ್ಮಕ್ಕೆ ವಿರೋಧವಾಗಿ ನಿಂತು ಜನ ನಿಮಗೆ ಅಧಿಕಾರ ಕೊಟ್ಟರು. ಆ ಜನ ಅಧಿಕಾರ ಕೊಟ್ಟವ್ರನ್ನೇ ರಕ್ತ ಇರ್ತಾ ಇದ್ದೀರಾ. ಅವ್ರಿಗೆ ಕೊಡಬಾರದ ಕಿರುಕುಳ ಕೊಡ್ತಿದ್ದೀರಾ. ಕೊಡಬಾರದ ಆಡಳಿತ ಉತ್ತಮವಾಗಿ ಕೊಡಿ ಅಂದ್ರೆ ಆಡಳಿತ ಕೊಡಲ್ಲ. ಈ ರೀತಿ ಮಾಡ್ಕೊಂಡು ಈ ಆತಕ್ಕಾಗಿ ನಿಮಗೆ ಭಗವಂತ ನಿಮ್ಗೆ ಕ್ಷಮಿಸ್ತಾನ. ಲೋಕ ಕಲ್ಯಾಣ ಮಾಡಕ್ಕಾಗದಿದ್ದವರು ಯಾವ ವ್ಯಕ್ತಿ ಲೋಕ ಕಲ್ಯಾಣದ ಧ್ಯೇಯ ಉದ್ದೇಶ ಇಟ್ಕೊಂಡಿಲ್ಲ, ಖಂಡಿತ ನಿಮಗೆ ಭಗವಂತ ಆಶೀರ್ವಾದ ಮಾಡಲ್ಲ. ನಿಮ್ಗೆ ಯಾವ ರೀತಿ ನಿಮ್ಮ ಎಲ್ಲಾ ಪ್ರಾರ್ಥನೆಗಳು ಹೇಗಾಗಿದಿರೋ ಏನಾದರೂ ಹೆಂಗ್ ನಿಮ್ಗೆ ಅಧಿಕಾರ ಸಿಕ್ತೋ ಭಗವಂತ ಆಶೀರ್ವಾದ, ಜನರ ಆಶೀರ್ವಾದ ಆಗಿದೆ. ನಿಜಕ್ಕೂ ಆ ಜನ ಆಶೀರ್ವಾದ ಮಾಡಿದವ್ರು ಪ್ರೀತಿಸೋದು ಬಿಟ್ಟು ಇನ್ನೆಲ್ಲ ನಿಮ್ಮನ್ನು ನೀವು ಪ್ರೀತಿಸ್ಕೊತಾ ಇದ್ದೀರಾ. ಜನನ್ ಪ್ರೀತಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.